ದೇಶದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಅಯೋಧ್ಯೆಯ ಶ್ರೀರಾಮಚಂದ್ರ. ಆದರೆ ಅದೇ ರಾಮನ ಹೆಸರಿನಲ್ಲಿ ಈಗ ಕೋಟಿ ಕೋಟಿ ರೂಪಾಯಿ ವಂಚನೆ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಒಂದು ಕಡೆ ರಾಜಕೀಯ ಜಟಾಪಟಿ ನಡೀತಾ ಇದ್ರೆ ಮತ್ತೊಂದು ಕಡೆ SIT ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗ್ತಿವೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಗೆದಷ್ಟು ಬಯಲಾಗ್ತಿದೆ ಅಯೋಧ್ಯೆ ರಾಮನ ಹುಂಡಿ ಕನ್ನದ ಸೀಕ್ರೆಟ್. ಭಕ್ತರನ್ನ ವಂಚಿಸಲೆಂದೇ ರಾಮರಾಜ್ಯ ಕೋಶ ಎಂಬ ಕಾಣಿಕೆ ಪೆಟ್ಟಿ ಸೃಷ್ಟಿ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ದುರುಪಯೋಗ ಪ್ರಕರಣ ಈಗ ದೇಶಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿದೆ. ಈ ಮಹಾವಂಚನೆಯ ಪ್ರಮುಖ ಆರೋಪಿ ಅವಿನಾಶ್ ಶುಕ್ಲಾನ ಬಾಡಿಗೆ ಮನೆಯ ಮೇಲೆ ಉತ್ತರ ಪ್ರದೇಶದ ವಿಶೇಷ ತನಿಖಾ ದಳ ದಾಳಿ ನಡೆಸಿದಾಗ ಬೆಚ್ಚಿ ಬೀಳಿಸುವ ಸಾಕ್ಷ್ಯಗಳು ಸಿಕ್ಕಿವೆ. ಭಕ್ತರನ್ನ ವಂಚಿಸಲೆಂದೇ ಆರೋಪಿಗಳು ನಕಲಿ ರಾಮರಾಜ್ಯ ಕೋಶ ಎಂಬ ಕಾಣಿಕೆ ಪೆಟ್ಟಿಗೆಯನ್ನ ಸೃಷ್ಟಿಸಿದ್ರು. ಅಷ್ಟೇ ಅಲ್ಲ, ಇದಕ್ಕೆ ಅಂಟಿಸಲಾಗಿದ್ದ ಡಿಜಿಟಲ್ QR ಕೋಡ್ ಮೂಲಕ ತಂತ್ರಜ್ಞಾನವನ್ನೇ ದುರ್ಬಳಕೆ ಮಾಡಿಕೊಂಡು ಲೂಟಿ ಹೊಡೆಯುತ್ತಿದ್ದರು ಎಂಬ ಸತ್ಯ ಬಯಲಾಗಿದೆ. ಈ ವಂಚನೆ ಕೇವಲ ಒಂದು ಬ್ಯಾಂಕ್ ಖಾತೆಗೆ ಸೀಮಿತವಾಗಿರಲಿಲ್ಲ. ಅಸಲಿ ಟ್ರಸ್ಟ್ನ ಹೆಸರನ್ನೇ ಹೋಲುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಹೆಸರಿನಲ್ಲಿ ನಕಲಿ UPI ಐಡಿಗಳನ್ನ ಕ್ರಿಯೇಟ್ ಮಾಡಲಾಗಿತ್ತು. ಭಕ್ತರು ತಾವು ನೇರವಾಗಿ ದೇವಸ್ಥಾನದ ಟ್ರಸ್ಟ್ಗೆ ಹಣ ಕಳಿಸುತ್ತಿದ್ದೇವೆ ಎಂದು ನಂಬಿ ಸ್ಕ್ಯಾನ್ ಮಾಡ್ತಿದ್ರು. ಆದ್ರೆ ಆ ಹಣ ಹೋಗ್ತಿದ್ದು ಮಾತ್ರ ಕದಿಮರ ವೈಯಕ್ತಿಕ ಖಾತೆಗಳಿಗೆ. ಸದ್ಯ ಈ ಪ್ರಕರಣದಲ್ಲಿ ಬ್ಯಾಂಕ್ ಲಿಂಕ್ ಪತ್ತೆಯಾಗಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಗೂ ತನಿಖೆಯ ಬಿಸಿ ತಟ್ಟಿದೆ. ಇನ್ನು ಆರೋಪಿಗಳಿಂದ ಇದುವರೆಗೂ ಒಟ್ಟು 7,25,00,000 ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಯಾರ್ಯಾರ ಬಳಿ ಎಷ್ಟು ಹಣ ಜಪ್ತಿ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಅವಿನಾಶ್ ಶುಕ್ಲಾ ಮನೆಯಿಂದ 20 ಲಕ್ಷ ರೂಪಾಯಿ, ಕರುಣೇಶ್ ಪಾಂಡೆಯಿಂದ 18 ಲಕ್ಷ ರೂಪಾಯಿಗಳು, ಅನುಕಲ್ಪ ಮಿಶ್ರಾ ಮನೆಯಲ್ಲಿದ್ದ 16 ಲಕ್ಷ ರೂಪಾಯಿ, ಅವಿನಾಶ್ ಶುಕ್ಲಾ ಮನೆಯಿಂದ 20 ಲಕ್ಷ ರೂಪಾಯಿ, ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ರಾಮನ ಹೆಸರಲ್ಲೇ ಲೂಟಿ, ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆಯಿಂದ BK ಹರಿಪ್ರಸಾದ್. ಇತ್ತ ಅಯೋಧ್ಯೆ ಹಗರಣದ ಸದ್ದು ಕರ್ನಾಟಕದ ರಾಜಕಾರಣದಲ್ಲೂ ಭಾರೀ ಕಿಡಿ ಹೊತ್ತಿಸಿದೆ. ಬಿಜೆಪಿ ಕಾಂಗ್ರೆಸ್ ಮಾತಿನ ಕಾಳಕವೇ ನಡೀತಿದೆ. ಇಷ್ಟು ದಿನ ದೇವಸ್ಥಾನಗಳಲ್ಲಿ ಚಪ್ಪಲಿ ಕಳ್ಳರಿದ್ದಾರೆ ಅನ್ನೋ ಬೋರ್ಡ್ ಇರ್ತಿತ್ತು. ಇನ್ಮೇಲೆ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿಸಬೇಕಾದ ಪರಿಸ್ಥಿತಿ ಬಂದಿದೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ರಾಮನ ಹೆಸರಲ್ಲೇ ಲೂಟಿ ಹೊಡಿತಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಈಗ ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಇದ್ರು. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ BJP ಅವ್ರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಆಮೆ ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ಯಾರ್ಯಾರು ಇದು ಎಲ್ಲಿ ಹೋಗುತ್ತೆ 200 ಕೋಟಿ ಅಂತೇಳಿ, ಅದು ಕರ್ನಾಟಕದವ್ರಿಗೂ ಸಹ ಬಂದಿದೆ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ MLC CT ರವಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ ಅವರು, ಒಂದು ದಿನವೂ ಪ್ರಿಯಾಂಕ್ ಖರ್ಗೆ ರಾಮ ಮಂದಿರ ನಿರ್ಮಾಣ ಆಗಲಿ ಎಂದು ಬಯಸಲಿಲ್ಲ, ಮಾತಾಡಲಿಲ್ಲ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ದೇಣಿಗೆ ಪ್ರಕರಣದಲ್ಲಿ ತಕ್ಷಣ ಕ್ರಮ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಯಾಕೆ ಅಷ್ಟೊಂದು ಪ್ರಕರಣಗಳು ನಡೆದ್ರೂ ತನಿಖೆ ನಡೆಸಿಲ್ಲ? ಹಾನಗಲ್ನಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದವರನ್ನ ಯಾಕೆ ಇನ್ನೂ ಬಂಧಿಸಿಲ್ಲ? ಪ್ರಿಯಾಂಕ್ ಖರ್ಗೆ ಅವರೇ ಟ್ವಿಟರ್, ಫೇಸ್ಬುಕ್ ಬಿಟ್ಟು ಹೊರಗಡೆ ಬಂದು ಸಕ್ರಿಯರಾಗಿ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಲ್ಯಾಂಡ್ ಆರ್ಡರ್ ಯೋಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಈಸ್ ಕೇಪಬಲ್. ನೀವ್ಯಾಕೆ ಇನ್ಕೇಪಬಲ್ ಆಗಿದ್ದೀರಿ? ನೀವು ನಿಮ್ ಕೆಪಾಸಿಟಿ ತೋರಿಸಿ. ಅವ್ರಿಗೆ ಸಲಹೆ ಕೊಡೋದು, ಟ್ವೀಟ್ ಮಾಡೋದು ಅಷ್ಟೇ ನಿಮ್ ಸಾಮರ್ಥ್ಯ ಆಗ್ಬಾರ್ದು. ಲವ್ ಜಿಹಾದ್ ಪ್ರಕರಣಗಳು ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಲ್ಲ. ಒಟ್ಟಿನಲ್ಲಿ ಭಕ್ತರ ಭಾವನೆಗಳೊಂದಿಗೆ ಆಟವಾಡಿ ರಾಮನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ ಜಾಲ ಈಗ ED ಮತ್ತು SIT ಬಲೆಯಲ್ಲಿ ಸಿಲುಕಿದೆ.
ಇತ್ತ ಕರ್ನಾಟಕದಲ್ಲೂ ಈ ಹಗರಣ ರಾಜಕೀಯ ಕೆಸರೆರಚಾಟಕ್ಕೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ತನಿಖೆಯ ಅಂತ್ಯದಲ್ಲಿ ಇನ್ನು ಯಾವೆಲ್ಲ ದೊಡ್ಡ ದಾಲೆಗಳು ಉರುಳಲಿವೆ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.